ಹಾಯ್ ಗೈಸ್ ವೀಕ್ಷಕರೇ, ಶಿರಾ ತಾಲೂಕು ತುಮಕೂರು ಜಿಲ್ಲೆ ಪುರ್ಲಳ್ಳಿ ಭೂತಪ್ಪ ಅಂತ. ಇಲ್ಲಿ ಹರಕೆ ಕಟ್ಕೊಂಡು ಮಕ್ಕಳಾಗೋರ್ಗೆ ಮಕ್ಕಳು ಹರಕೆ, ಮದುವೆ ಆಗದಿದ್ದವ್ರಿಗೆ ಮದುವೆ ಆಗುತ್ತೆ. ಅದಕ್ಕೆ ಇಲ್ಲಿ ಕೇಳ್ಕೊಂಡು ಈ ಹರಕೆನ ಕಟ್ಕೋಬೋದು. ಅಂದರೆ ಈ ದೇವಸ್ಥಾನಕ್ಕೆ ಗುಡಿ ಕಟ್ಟಂಗಿಲ್ವಂತೆ. ಅದ್ರ ಬಗ್ಗೆ ಯಾರನ್ನ ಕೇಳಬೇಕು ಅಂತ ಇದ್ದೀನಿ. ನೋಡೋಣ ಇರಿ ವೀಕ್ಷಕರು. ಏನು ಹರಕೆ ಕಟ್ಕೊಂಡಿರ್ತಾರೋ ಅದು ನೆರವೇರುತ್ತಂತೆ. ಶಿರಾ ತಾಲೂಕು ಪುರ್ಲಳ್ಳಿ ಭೂತಪ್ಪ ಸನ್ನಿಧಾನದಲ್ಲಿ ಇದ್ದೀವಿ ನೋಡಿ. ಇದೇ ಹೊರಳಿದೆಯಲ್ಲ, ಇದರಲ್ಲಿ ಕುರಿ ಕೊಯ್ದು ಬಿಟ್ಟರೆ ಎಷ್ಟು ಸಾವಿರ ಕುರಿ ಕೊಯ್ದ್ರೂ, ಕೋಳಿ ಕುರಿ ಎಲ್ಲ ಕೊಯ್ದರೂ ಈ ಒಳ್ಳಲ್ಲಿ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಸತ್ಯವಂತ ಪುರ್ಲಳ್ಳಿ ಭೂತಪ್ಪ ನೋಡಿ. ಇಲ್ಲಿ ಪ್ರಸಾದವನ್ನು ಕೊಟ್ಟರೆ ಏನು ಕೋರಿಕೆ ಆಗದಿತ್ತೋ ಆ ಕೋರಿಕೆ ಪ್ರಕಾರ ನೆರವೇರಿಸ್ಕೊಂಡ್ಮೇಲೆ ಕುರಿನ ಕಡಿಬೋದು. ಕುರಿ ಕೊಯ್ದು ಸುಮಾರು ಜನಕ್ಕೆ ಊಟ ಅನ್ನದಾನ ಹಾಕ್ಬೋದಂತೆ. ಅದಕ್ಕೆ ಇವತ್ತು ನಮ್ಮ ತಂಗಿಯವರಾದಂಥ ಚನ್ನಮಾನಹಳ್ಳಿಯಿಂದ ಬಂದು 3 ಕುರಿ ಕೊಯ್ದು ಜನಗಳಿಗೆ ಊಟ ಹಾಕಿದ್ದಾರೆ. ಅದಕ್ಕೆ ಬನ್ನಿ ಅಲ್ಲಿ ಹೋಗೋಣ ವೀಕ್ಷಕರೇ. ಪುರ್ಲಳ್ಳಿ ಭೂತಪ್ಪನ ದೇವಸ್ಥಾನ. ಈ ದೇವಸ್ಥಾನ ಕಟ್ಟಂಗಿಲ್ಲ, ಬರೀ ಒಂದು ಸೀಟನ್ನು ಹಾಕಿದ್ದಾರೆ ನೋಡಿ. ಹಿಂಗೆ ಬಯಲಲ್ಲೇ ಇರಬೇಕು ಅಂತ ಅಯ್ಯಪ್ಪ ಪ್ರತಿಜ್ಞೆ ಆಗಿದೆ ಅಂತೆ. ಬನ್ನಿ ಅಲ್ಲಿ ಮಟನ್ ಊಟದ ತಕ್ಕ ಹೋಗೋಣ ವೀಕ್ಷಕರೀಗ. ನೋಡಿ ವೀಕ್ಷಕರೇ, ಜನಗಳು ಎಲ್ಲ ಬಂದಿದ್ದಾರೆ. ಚಿಕ್ಕದಾದ ಒಂದು ಪುರ್ಲಳ್ಳಿ ಭೂತಪ್ಪ, ಸಾಕಷ್ಟು ಜನ ಬರ್ತಾರಂತೆ. ಬಂದು ಹರಕೆಗಳು ಮಾಡ್ಕೊಳ್ತಾರೆ, ಚೆನ್ನಾಗಿರ್ತಾರೆ ವೀಕ್ಷಕರೇ. ನೋಡಿ ಹೂ ಪ್ರಸಾದನ ಕೇಳ್ತಾರೆ. ಆ ಮಗ್ಗೆಲ್ಲ ಇಕ್ಕಿದಾರಲ್ಲ, ಆ ಹೂ ಪ್ರಸಾದ ಕೇಳಿ ಅವ್ರಿಗೆ ಏನಾದ್ರು ಪ್ರಸಾದ ಆದರೆ ಹರಕೆ ತೀರಿಸ್ತಾರೆ. ಅದಕ್ಕೋಸ್ಕರ ವೀಕ್ಷಕರೇ ನಾನು ನಮ್ಮ ಮನೆ ಮಟನ್ ಮಾಡಿರೋದ ಹತ್ರ ಹೋಗ್ತೀನಿ. ಬನ್ನಿ ಊಟದ ಬಗ್ಗೆ ಹಾಕ್ತೀವಿ ನೋಡಿ. ಪುರ್ಲಳ್ಳಿ ಭೂತಪ್ಪನ ದೇವಸ್ಥಾನ. ಅದಕ್ಕೋಸ್ಕರ ವೀಕ್ಷಕರೇ ಗಂಟೆ ಇದೆ ಎಲ್ಲ. ಪುರ್ಲಳ್ಳಿ ಭೂತಪ್ಪಂದು ಒಂದು ಸನ್ನಿಧಾನ ಇದೆ. ಹಾಂ ನೋಡಿ ವೀಕ್ಷಕರೇ, ಪುರ್ಲಳ್ಳಿ ಭೂತಪ್ಪನ ಒಂದು ಸನ್ನಿಧಾನದಲ್ಲಿದ್ದರೆ ಬನ್ನಿ ವೀಕ್ಷಕರೇ ಹೋಗೋಣ. ನೋಡಿ ನಮ್ಮ ಅಜ್ಜಿ, ಇದು 5ನೇ ಅಜ್ಜಿ, ನಮ್ಮ ಅಪ್ಪ ಅವ್ರ ಚಿಗಮ್ಮ. ಹಾಂ ನೋಡಿ ವೀಕ್ಷಕರೇ, ನಾನ್ ವೆಜ್ ಊಟ ಮಾಡಿದ್ದಾರೆ. ಅದೇ ಪುರ್ಲಳ್ಳಿ ಭೂತಪ್ಪಗೆ ಮಾಡಿ ಚಿಕನ್ ಊಟ, ಮಟನ್ ಊಟ. ನೋಡಿ ಇಲ್ಲಿದೆ. ಮಟನ್ ಊಟ ಅಂದರೆ ದೇವ್ರ ಹರಕೆ ಹೊತ್ಕೊಂಡಿದ್ರಲ್ಲ, ಹರಕೆ ತೀರಿಸ್ಕೊಳಕ್ಕೆ ಬಂದಿದೆ. ಬೋಟಿ ಗೊಜ್ಜು, ಚಿಕನ್ ಸಾಂಬಾರು, ಮಟನ್ ಸಾರು, ರಾಗಿ ಮುದ್ದೆ. ಹಾಂ ರೆಡಿ ಇದೆ. ಹರಕೆ ಏನು ಅಂದ್ಕೊಂಡಿದ್ರು ಅದೆಲ್ಲ ಆಗೈತೆ ವೀಕ್ಷಕರೇ, ನೆರವೇರೈತೆ. ಅದಕ್ಕೆ ನಾನ್ ವೆಜ್ ಊಟ ಹಾಕ್ತಾ ಇದ್ದಾರೆ. ನಾನ್ ವೆಜ್ ಊಟ ಫುಲ್ಲು ನೋಡಿ. ಪುರ್ಲಳ್ಳಿ ಭೂತಪ್ಪನ ಹರಕೆ ಕಟ್ಕೊಂಡಿದ್ರಲ್ಲ ಅದು. ನೋಡಿ ನಾನ್ ವೆಜ್ ಊಟ ಹೆಂಗೆ ಊಟ ಮಾಡ್ತಾವ್ರೆ. ಶಿರಾ ಬಳಿ ಹತ್ರ ಇರುವ ಪುರ್ಲಳ್ಳಿ ಭೂತಪ್ಪನ ದೇವಸ್ಥಾನ. ನೋಡಿ ವೀಕ್ಷಕರೇ ಹಿಂಗಿದೆ. ಹನುಮಂತರಾಯ ಫುಲ್ ಊಟ ನಡೀತಾ ಇದೆ ವೀಕ್ಷಕರು. ರಾಗಿ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಊಟ ಚೆನ್ನಾಗೈತೆ ಅಂತವ್ರೆ ವೀಕ್ಷಕರೇ. ಇನ್ನೊಂದು ಸಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಮತ್ತೊಮ್ಮೆ.
ನೋಡಿ ಪವನ ಅಂತ ಇವರು. ಪವನ ನೋಡಿ, ತಾತ ಮೊಮ್ಮಗ ಅವರು ಊಟ ಮಾಡ್ತಾವ್ರೆ. ಹೆಂಗಿದೆಯಪ್ಪ ಟೇಸ್ಟ್? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಹಾಂ ಹಾಂ ಹಾಂ. ರೈಸು ನೋಡಿ, ಎಲ್ಲ ಏನೇನು ಬೇಕು ಅದೆಲ್ಲ ಅಂದ್ಕೊಂಡಿದ್ದಾರೆ. ನಮ್ಮ ಸಣ್ಣಗ ಮೇಲೆ ಕುಂತೈತೆ ನೋಡಿ.